ನಮಸ್ತೆ ಎಲ್ರಿಗೂ. ನಾನು ಇವಾಗ ರವೆ ರೊಟ್ಟಿ ಮಾಡ್ತೀನಿ, ಅಂದರೆ ಹೆಂಚಿನ ಮೇಲೆ ಬಡಿಯೋದು ತೋರಿಸ್ತೀನಿ. ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಮೊಟ್ಟೆ ಪಲ್ಯ ಮತ್ತು ಎಣ್ಣೆಗಾಯಿ ಬದನೆಕಾಯಿ ಗೊಜ್ಜು ಯಾವ ಥರ ಬರುತ್ತೆ ನೋಡೋಣ ಬನ್ನಿ. ನೀವು ಒಂದ್ಸತಿ ಟ್ರೈ ಮಾಡಿ. ರವೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಹೆಂಚಿನ ಮೇಲೆ ಬಡಿಯೋದು. ಈಗ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಅಮ್ಮ ಮಾಡ್ತಾ ಇರೋದು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟು ಐಟಮ್ ಬೇಕು. ಮೊಟ್ಟೆ ಬೇಕು, ಜೊತೆಗೆ ಸ್ವಲ್ಪ ಉಪ್ಪು ಟೇಸ್ಟಿಗೆ. ಮೊಟ್ಟೆ ಎಲ್ಲ ಒಡೆದು ಒಂದು ಬಟ್ಲಿಗೆ ಹಾಕೊತಾ ಇದ್ದಾರೆ. ಒಂದು 4-5 ಬಟ್ಟೆ ಹಾಕೊಂಡಿದ್ದಾರೆ. ನಾನು ರವೆ ರೊಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಸಬ್ಬಾಕ್ ಸೊಪ್ಪು, ಕ್ಯಾರೆಟ್ ತುರಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅಮ್ಮ ಗ್ಯಾಸ್ ಹಚ್ಕೊತಾ ಇದ್ದಾರೆ. ಒಂದು ಪಾತ್ರೆ ಇಟ್ಕೊತಾ ಇದ್ದಾರೆ. ಎಣ್ಣೆ ಸ್ವಲ್ಪ ಎಷ್ಟು ಬೇಕೋ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸಾಸಿವೆ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಸ್ವಲ್ಪ ಚಿಟಪಟ ಅಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಆಗಲಿ. ಅವ್ರದ್ದು ಮೆಥಡಲ್ಲಿ ಮಾಡ್ತಾಯಿದ್ದಾರೆ ಅಮ್ಮ. ನಾವೊಂದು ಸ್ವಲ್ಪ ಇದಕ್ಕೆ ಮಸಾಲೆಗಳು ಆ್ಯಡ್ ಮಾಡ್ತೀವಿ. ಅಮ್ಮ ಏನೂ ಹಾಕಲ್ಲ, ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಸಬ್ಬಾಕ್ ಸೊಪ್ಪು ಹಾಕ್ತಾರೆ ಇದ್ದರೆ ಅವರು. ಕರಿಬೇವಿನ ಸೊಪ್ಪು ಹಾಕೊಂಡಿದ್ದಾರೆ. ಚೆನ್ನಾಗಿರುತ್ತೆ ಅಮ್ಮ ಮಾಡೋದು. ಒಂಥರ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಅದು ನಮ್ಮ ಅಮ್ಮ ಮಾಡೋದೇ ಇಷ್ಟ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದಾರೆ. ಟೇಸ್ಟಾಗಿ ಬರುತ್ತೆ ಮೊಟ್ಟೆ ಪಲ್ಯ. ಅದು ದಪ್ಪನಾಗಿರುತ್ತೆ. ಅದು ಜಾಸ್ತಿ ಪುಡಿ ಥರ ಆಗೋಲ್ಲ. ಅಮ್ಮ ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಆಗಲಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೇಯಲಿ. ಕಲರ್ ಚೇಂಜ್ ಆಗಿದೆ ನೋಡಿ ಈರುಳ್ಳಿದೆಲ್ಲ. ಈಗ ಮೊಟ್ಟೆ ಬಿಟ್ಕೊತಾ ಇದ್ದಾರೆ. ಒಂದು 5 ಮೊಟ್ಟೆ ಹಾಕೊಂಡಿದ್ದೀವಿ ನಾವು. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಇದು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಫೈನಲಿ ಈ ಥರ ಬಂದಿದೆ ಮೊಟ್ಟೆ ಪಲ್ಯ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದಾರೆ. ಉಪ್ಪು ಹಾಕೊಂಡಿದ್ದಾರೆ ಅಮ್ಮ, ನಾನು ಮಿಸ್ ಮಾಡದೆ ಹೇಳೋದು. ಉಪ್ಪು ಎಲ್ಲ ಹಾಕೊಂಡಿದ್ದಾರೆ. ಸಬ್ಬಾಕ್ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಬೇಗ, ಎಲ್ಲ ಕೈ ಆಡಿಸ್ತಾ ಇರಬೇಕಂಗೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊತಾ ಇದ್ದಾರೆ. ನೋಡಿ ಫೈನಲಿ ಮೊಟ್ಟೆ ಪಲ್ಯ ರೆಡಿ ಆಯಿತು. ನೋಡಿ ಈ ಥರ ಬಂದಿದೆ. ಇವಾಗ ರೊಟ್ಟಿ ಹೆಂಗೆ ಅದೇ ಥರ ಹಾಕೋದು ಅಂತ ನೋಡೋಣ ಬನ್ನಿ. ಹೆಂಚು ಚೆನ್ನಾಗಿ ಕಾಯ್ದಿರಬೇಕು. ಸ್ವಲ್ಪ ನೀರು ಹಾಕೊಂಡು ನೋಡಿ, ಅದು ಸೌಂಡ್ ಬರುತ್ತೆ ಚೆನ್ನಾಗಿ. ಆಮೇಲೆ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಆಮೇಲೆ ರೊಟ್ಟಿ ಬಳ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ಹಾಕೊಬೋದು ರವೆ ರೊಟ್ಟಿನಲ್ಲಿ. ಅಕ್ಕಿ ರೊಟ್ಟಿನೂ ಇದೇ ಥರನೇ ಮಾಡ್ಬೋದು. ಅದಕ್ಕೊಂದು ಸ್ವಲ್ಪ ರವೆ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ರೊಟ್ಟಿಗೆ. ಅಕ್ಕಿ ರೊಟ್ಟಿನೂ ಇಷ್ಟು ತೆಳ್ಳಗೆ ಹೆಂಚಿನ ತುಂಬಾ ಹಾಕ್ತೀನಿ ನಾನು. ಒಂದು ಸತಿ ಅದು ಅಕ್ಕಿ ರೊಟ್ಟಿದು ಒಂದು ವಿಡಿಯೋ ಮಾಡ್ತೀನಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀನಿ. ಇದು ಬರೀ ರವೆ ರೊಟ್ಟಿ ದಿಢೀರ್ನ ಸ್ಟಾರ್ಟ್ ಮಾಡಿದ್ದು ನಾನು. ಏನು ಪ್ಲ್ಯಾನಿಂಗ್ ಇಲ್ಲ ಏನು ಮಾಡಬೇಕು ಅಂತ ಇದ್ದಿದ್ದು. ನೋಡಿ ಎಷ್ಟು ತೆಳ್ಳಗೆ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಲಿ ಸ್ವಲ್ಪ. ಓಪನ್ ಮಾಡೋಣ ಇವಾಗ. ನೋಡಿ ಎಷ್ಟು ತೆಳ್ಳಗೆ ಬರ್ತಾಯಿದೆ ನೋಡಿ, ಎಷ್ಟು ನೀಟಾಗಿ ಇದ್ದಿದೆ. ಒಂಚೂರು ಕಿತ್ತೋಗಲ್ಲ. ರವೆ ರೊಟ್ಟಿ ಮತ್ತು ನಾವು ಎಷ್ಟು ಯಾವ ಥರ ಬೇಕಾದರೂ ಹಾಕ್ಬೋದು. ಕಲರ್ಫುಲ್ ರವೆ ರೊಟ್ಟಿ ರೆಡಿ ಆಗಿದೆ. ಉಲ್ಟಾ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಬೇಯಲಿ. ಗರ್ಗರಿಯಾಗಿರೋಂಥ ರವೆ ರೊಟ್ಟಿ ಮೊಟ್ಟೆ ಪಲ್ಯ ರೆಡಿ. ತುಂಬ ಸುಲಭವಾಗಿ ಮಾಡ್ಕೊಬೋದು, ತುಂಬ ರುಚಿಯಾಗಿರುತ್ತೆ. ಅದು ಮೊಟ್ಟೆ ಪಲ್ಯ ಅಮ್ಮ ಮಾಡಿರೋದು, ಅವ್ರ ಮೆಥಡಲ್ಲಿ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಅಮ್ಮ ಮಾಡೋದು. ನೋಡಿ ಇದು ಎಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ, ಪೇಪರ್ ಥರ ಇದೆ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.